ಎವ್ರಿವಾನ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಹೇಳಿ ನನ್ನ ಭಾವನೆ. ಹಾಗೆ ಇವತ್ತು ಬೆಳಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ ಹೊರಗಡೆ ನೇಚರು ಎಷ್ಟು ಚೆನ್ನಾಗಿದೆ ನೋಡಿ, ನೀರೆಲ್ಲ ಹರಿತಾ ಇದೆ ನೋಡಿ, ಈ ರೀತಿ ಕಾಣುತ್ತೆ ನೋಡಲಿಕ್ಕೆ. ನೋಡೋಣ ಬನ್ನಿ, ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ ಹೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಇನ್ನೂ ಯಾರೆಲ್ಲ ಹೊಸಬ್ರಿದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಬನ್ನಿ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂಥೇಳಿ ನೋಡೋಣ. ನಾನಿಲ್ಲಿ ಕೆಳಗಡೆ ಹೂ ಕೊಯ್ಲಿಕ್ಕೆ ಬಂದಿದ್ದೀನಿ. ನಮ್ಮ ಮನೆ ಹತ್ರ ಇರೋಂಥ ಹೂವಿನ ಗಿಡ ಎಲ್ಲ ತೋರಿಸ್ತೀನಿ. ನಮ್ಮ ಮನೆ ಹತ್ರ ಯಾವ್ಯಾವ ಗಿಡ ಇದೆ ಅಂಥೇಳಿ. ನೋಡಿ, ದುಂಡು ಮಲ್ಲಿಗೆ ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ದಪ್ಪ ದಪ್ಪ ಹೂವು. ಈ ಹೂವನ್ನೆಲ್ಲ ನಾನು ಹೂವು ಕೊಯ್ಕೊಂಡು ಹೋಗೋಣ ಅಂತ ಬಂದೆ. ಬೇಗ ಬಂದರೆ ಮಾತ್ರ ಈ ಹೂವೆಲ್ಲ ನಮಗೆ ಸಿಗುತ್ತೆ. ಲೇಟಾಗಿ ಬಂದರೆ ಯಾವುದೇ ಹೂವು ಸಿಗೋದಿಲ್ಲ ನಮಗೆ. ಕೆಳಗಡೆ ಇರೋದೆಲ್ಲ ಕೊಯ್ಕೊಂಡು ಹೋಗ್ತಾರೆ. ನೋಡಿ ಇಲ್ಲಿ ಎಷ್ಟು ದುಂಡು ಮಲ್ಲಿಗೆ ಬಿಟ್ಟಿದೆ ಅಂಥೇಳಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನನಗಂತೂ ತುಂಬಾ ಇಷ್ಟ ದುಂಡು ಮಲ್ಲಿಗೆ ಅಂದರೆ. ಇದು ಸುತ್ತಿಂದು ದುಂಡು ಮಲ್ಲಿಗೆ. ನೋಡಿ, ನಮ್ಮ ಮನೆ ಹತ್ರ ಇರೋವಂಥ ಯಾವ್ಯಾವ್ದು ಗಿಡಗಳಿದೆ ಅಂಥೇಳಿ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಈ ರೀತಿ ಶೋ ಗಿಡ ಎಲ್ಲ ಇದೆ. ಮನೆ ಮುಂದೆ ಇಟ್ಟಿದ್ದೀವಿ. ಇದನ್ನು ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಇಟ್ಟಿದ್ದೀವಿ. ನೋಡಿ, ಈ ರೀತಿ ಪಾಟ್ಸ್ ಎಲ್ಲ ಇದೆ. ನೋಡಿ, ಮನಿ ಪ್ಲ್ಯಾಂಟ್ ಎಲ್ಲ ಇದೆ ಬಕೆಟಲ್ಲಿ. ಖಾಲಿ ಬಕೆಟ್ ಯಾವುದಾದ್ರೂ ಪ್ಲಾಸ್ಟಿಕ್ಕಿಂದಿದ್ದರೆ ಅದಕ್ಕೆ ಒಂದು ಗಿಡ ಹಾಕಿಬಿಟ್ಟು ಇಟ್ಬಿಡೋದು ಕೆಳಗಡೆ. ಇಲ್ಲಿ ಅಲೋವೆರಾ ಇದೆ. ಹಾಗೆ ಈ ಕಡೆ ನೋಡಿ, ಈ ಕಡೆ ಒಂದು ಶೋ ಗಿಡ ಇದೆ. ಈ ರೀತಿ ಇದೆ ನೋಡಲಿಕ್ಕೆ. ನೋಡಿ, ಈ ರೀತಿ ಪಾಟ್ಗಳಲ್ಲಿ ಗಿಡಗಳೆಲ್ಲ ಹಾಕಿಟ್ಟಿದ್ದೀವಿ. ನೋಡಿ, ಅಲ್ಲೊಂದು ಅಲೋವೆರಾ ಗಿಡ ಇದೆ. ಈ ಕಡೆ ಪಪಾಯಿ ಗಿಡ ಇದೆ. ಪಕ್ಕದಲ್ಲಿ ಖಾಲಿ ಜಾಗ ಇದೆ ಅಲ್ವಾ, ಅದರಲ್ಲಿ. ಇದು ಬೇವಿನ ಗಿಡ. ನಾನು ಮೇಲ್ಗಡೆಯಿಂದ ತೋರಿಸ್ತೀನಲ್ವ, ಅದೇ ಬೇವಿನ ಮರ. ನೋಡಿ, ಈ ಕಡೆ ಸೈಡು ಇದು ಸೂಜಿ ಮಲ್ಲಿಗೆ. ಇದು ಮಲೆನಾಡಿಂದು ಗಿಡ. ಇದು ಸುತ್ತಿಂದು ಮಲ್ಲಿಗೆ. ಇದು ಮಲೆನಾಡಿಂದ ತಂದಿದ್ದು ಸೂಜಿ ಮಲ್ಲಿಗೆನೂ ಬಿಟ್ಟಿದೆ. ಇದು ಈಗ ಸೀಸನ್ ಅಲ್ವಾ, ಹಾಗಾಗಿ ಮಲ್ಲಿಗೆ ಗಿಡ ಹೂ ಬಿಡ್ತಾ ಇದೆ. ಹಾಗೆ ಇದು ನೋಡಿ, ಹೊಂಗೆ ಗಿಡ ಇದೆ ಈ ಕಡೆ. ಇಲ್ಲಿ ದುಂಡಿ ಮಲ್ಲಿಗೆ ನೋಡಿ ಎಷ್ಟಿದೆ. 3-4 ಒಂದೇ ಕಡೆ ಇದೆ ನೋಡಿ ಹೂವು. 3 ಹೂವಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಮ್ಮ ಮನೆ ಹತ್ರ ಇರೋವಂಥ ಗಿಡಗಳನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡೋಣ ಅಂಥೇಳಿ ತೋರಿಸ್ತಾ ಇದ್ದೀನಿ. ನೋಡಿ, ಎಷ್ಟು ಸಿಕ್ಕಿದೆ ನೋಡಿ. ದಾಸವಾಳ ಎಲ್ಲ ಇದೆ. ಇದು ಸಿಂಗಲ್ ಪೆಟಲ್ ಗಿಡ. ತುಂಬ ಹೂವಾಗುತ್ತೆ. ಕೆಳಗಡೆದೆಲ್ಲ ನಮಗೆ ಸಿಗೋದೇ ಇಲ್ಲ ಹೂವು. ಎಲ್ಲ ಅವರು ಇವರು ಕೊಯ್ಕೊಂಡು ಹೋಗ್ತಾರೆ. ನಮಗೇನಿದ್ರು ಮೇಲ್ಗಡೆ ಹೂವು ಮಾತ್ರ ಸಿಗೋದು. ನೋಡಿ, ಮೇಲೆಲ್ಲ ಇದೆ ಹೂವು. ನಾನು ತೋರಿಸ್ತೀನಿ ನೋಡಿ. ಇದು ನುಗ್ಗೆ ಮರ. ನೋಡಿ, ಈ ರೀತಿ ಇದೆ ಗಿಡಗಳೆಲ್ಲ ಮನೆ ಹತ್ರ. ನೋಡಿ, ಚೆನ್ನಾಗಿ ಚಿಗುರು ಬಂದಿದೆ ನುಗ್ಗೆ ಗಿಡ. ನಾನು ಯಾವುದೇ ನುಗ್ಗೆಕಾಯಿ ಸಾಂಬಾರಿಂದೆಲ್ಲ ರೆಸಿಪೀಸ್ ಹಾಕಿದರೆ ನಮ್ಮ ಮರದ್ದೇ ಹಾಕೋದು ನಾನು ನುಗ್ಗೆಕಾಯಿ ಎಲ್ಲ. ನೋಡಿ, ಈ ಕಡೆ ಗಂಟೆ ಗಿಡ ಅಂತೀವಿ ನಾವು. ನೀವೇನಂತ ಕರಿತೀರಾ ಅಂಥೇಳಿ ಕಮೆಂಟ್ ಮಾಡಿ. ನೋಡಿ, ಯೆಲ್ಲೋ ಕಲರ್ ಹೂ ಬಿಟ್ಟಿದೆ, ಉದ್ದ ಉದ್ದ ಎಲೆ ಇರೋದು. ಅದು ನೋಡಲಿಕ್ಕೆ ಗಂಟೆ ಥರ ಇರುತ್ತೆ, ಅದಕ್ಕೋಸ್ಕರ ನಾವು ಅದನ್ನು ಗಂಟೆ ಗಿಡ ಅಂತ ಕರಿತೀವಿ. ನಿಮ್ಗೆ ಯಾರಾದರೂ ಹೆಸ್ರು ಗೊತ್ತಿದ್ದರೆ ಈ ಗಿಡದ್ದು ನಮಗೆ ಹೇಳಿ, ಹೆಸ್ರು ಕಮೆಂಟ್ ಮಾಡಿ. ಇದು ತುಂಬಾ ಚೆನ್ನಾಗಿರುತ್ತೆ ಹೂವು, ಯೆಲ್ಲೋ ಕಲರು. ಹಾಗೆ ಈ ಥರದ್ದು ಗಿಡ ಇದೆ. ಇದ್ರದ್ದು ಹೆಸರು ನನಗೆ ಗೊತ್ತಿಲ್ಲ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ. ನಾನಿಲ್ಲಿ ದಾಸವಾಳ ಹೂವೆಲ್ಲ ಕೊಯ್ಕೊಂಡು ದೇವ್ರ ಫೋಟೋಕ್ಕೆಲ್ಲ ಆಗುತ್ತೆ. ತುಂಬ ಬೇಗ ಬಂದರೆ ಮಾತ್ರ ಕೆಳಗಡೆ ಹೂವು ಸಿಗುತ್ತೆ, ಇಲ್ಲಾಂದ್ರೆ ನಮಗೆ ಮೇಲ್ಗಡೆ ಹೂ ಮಾತ್ರ ಸಿಗುತ್ತೆ. ಕೆಳಗಡೆದು ದಾರಿಯಲ್ಲಿ ವಾಕ್ ಹೋಗೋರು ಬರೋರೆಲ್ಲ ಕೊಯ್ಕೊಂಡು ಹೋಗ್ತಾರೆ.
ಇವತ್ತು ನಾನು ಬೇಗ ಬಂದಿದ್ದರಿಂದ ನನಗೆ ಕೆಳಗಡೆ ಹೂ ಸಿಗ್ತಾಯಿದೆ. ಕೆಳಗಡೆದಾದರೆ ಮಾತ್ರ ನಾನು ಕೊಯ್ಕೊಳ್ತೀನಿ, ಮೇಲ್ಗಡೆದಾದರೆ ನಮ್ಮ ಮನೆಯವ್ರು ಕೊಯ್ಕೊಂಡು ಬರ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹೂವು. ಇದು ನೋಡಿ ಮೆಹಂದಿ ಗಿಡ ನಾನು ತೋರಿಸ್ತಾ ಇರೋದು. ನೋಡಿ ಮೆಹಂದಿ ಗಿಡ ಇದೆ, ಹಿಂದ್ಗಡೆ ಅಮೃತ ಬಳ್ಳಿನೂ ಇದೆ ನೋಡಿ. ಹಾಗೆ ಈ ಕಡೆ ನೋಡಿ ನಮ್ಮ ಮನೆ ಹತ್ರ ಕರಿಬೇವಿನ ಗಿಡ ಇದೆ ನೋಡಿ, ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ. ಇದರಲ್ಲೆಲ್ಲ ಸೊಪ್ಪು ನಾವು ಕೊಯ್ಯಬೇಕು ಅಂದರೆ ಇನ್ನೂ ದೊಡ್ಡದಾಗಬೇಕು. ಚಿಕ್ಕದಿರುವಾಗಲೇ ಕೊಯ್ದರೆ ಗಿಡ ಚೆನ್ನಾಗಿ ಬೆಳವಣಿಗೆ ಆಗೋದಿಲ್ಲ. ಹಾಗಾಗಿ ನೋಡಿ ಈ ಥರ ಸೊಪ್ಪೆಲ್ಲ ಬಿಟ್ಟಿದೆ. ಹೂವು ಇದೆ ನೋಡಿ ಮೇಲ್ಗಡೆ, ದಾಸವಾಳ ಹೂವು ನೋಡಿ ಈ ರೀತಿ ಕಾಣಿಸುತ್ತೆ. ನುಗ್ಗೆ ಮರ ಎಲ್ಲ ನಮ್ಮ ಮನೇಲಿ ನುಗ್ಗೆ ಸೊಪ್ಪಿನ ರೆಸಿಪೀಸು ಹಾಗೆ ನುಗ್ಗೆಕಾಯಿದು ರೆಸಿಪೀಸ್ ಯಾವುದಾದ್ರೂ ಹಾಕ್ತೀನಿ ನಾನು ಕುಕ್ಕಿಂಗ್ ಚಾನಲಲ್ಲಿ ಅಂದರೆ ಅದೆಲ್ಲ ನಮ್ಮದೇ ಗಿಡದ್ದು ಸೊಪ್ಪು ಅಥವಾ ನುಗ್ಗೆಕಾಯಿ. ನಾನಿಲ್ಲಿ ಹೂವೆಲ್ಲ ಕೊಯ್ಕೊಂಡು ಬಂದ ನಂತರ ಹೊರಗಡೆದೆಲ್ಲ ಕೆಲಸ ಮುಗಿದಿದೆ. ನಾನೀಗ ಒಳಗಡೆ ಮಾಡ್ತಾಯಿದ್ದೀನಿ. ಎಲ್ಲ ಕ್ಲೀನಾಗಿ ಗುಡಿಸ್ಬಿಟ್ಟು ಒರೆಸೋದು. ಇದು ಬೆಳಗ್ಗೆ ಡೈಲಿ ಎಲ್ಲ ಹೆಣ್ಮಕ್ಳಿಗೆ ಇದ್ದಿದ್ದೇ ಕೆಲಸ. ನಾನು ಈಗ ದಿವಾನ್ ಕಾಟೆಲ್ಲ ಈ ಕಡೆ ಎಳೆದ್ಬಿಟ್ಟು ಎಲ್ಲ ಕ್ಲೀನಾಗಿ ಗುಡಿಸ್ಕೊಳ್ತಾ ಇದ್ದೀನಿ. ನೋಡಿ ಎಲ್ಲ ಕ್ಲೀನ್ ಮಾಡ್ಕೊಳ್ತಿದ್ದೀನಿ ನಾನು. ಅದನ್ನೆಲ್ಲ ಸೈಡಿಗೆ ಎಳೆದ್ಬಿಟ್ಟು ಅಲ್ಲಿ ಇದೆಲ್ಲ ಗುಡಿಸ್ಕೊಂಡು ನಂತರ ನಾನು ಮುಂಚೆ ಹೇಗಿತ್ತು ದಿವಾನ್ ಕಾಟು ಅದೇ ರೀತಿ ನಾನು ಜೋಡಿಸ್ಕೊಳ್ತಾ ಇದ್ದೀನಿ. ಈಗ ಟೈಮ್ ಬಂದುಬಿಟ್ಟು 7 ಗಂಟೆ ಆಗಿದೆ. ನೋಡಿ ಈ ರೀತಿ ನಾನು ಹಿಂದಕ್ಕೆ ಸರಿಸ್ಬಿಟ್ಟು ನಾನೀಗ ಒಳಗಡೆ ಹೋಗಿ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ತೀನಿ ನಾನು. ನಿಮಗೆ ಈ ರೀತಿ ಸ್ಲೋಲ್ಲಿ ನೋಡಲಿಕ್ಕೆ ಬೋರ್ ಅನಿಸುತ್ತೆ, ಹಾಗಾಗಿ ನಾನು ಸ್ಪೀಡಲ್ಲಿ ತೋರಿಸ್ತಾ ಇದ್ದೀನಿ. ನಿಮಗೂ ಬೋರ್ ಆಗಬಾರ್ದಲ್ವ. ನಾನಿಲ್ಲಿ ಬೇಗ ಬೇಗ ಒಳಗಡೆಯಿಂದ ಕಸ ಗುಡಿಸ್ಕೊಂಡು ಬರ್ತಾಯಿದ್ದೀನಿ. ದೇವ್ರ ಮನೆ ಅಡುಗೆ ಮನೆಯಲ್ಲಿ ಎಲ್ಲ ನಾನು ಗುಡಿಸ್ಕೊಂಡು ಬರ್ತಾಯಿದ್ದೀನಿ ಬೇಗ ಬೇಗ. ಈಗ ಕಸ ಎಲ್ಲ ತುಂಬಿ ಹೊರಗಡೆ ಹಾಕಿಬಿಟ್ಟು ನಾನು ಬೇಗ ಬೇಗ ಮೋಪಿಂಗ್ ಮಾಡ್ತೀನಿ. ನೋಡಿ ನಾನಿಲ್ಲಿ ಲೈಸಾಲ್ ಹಾಕ್ತಾಯಿದ್ದೀನಿ, ಹಾಗೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ನಾನು ನೆಲವರ್ಸ ನೀರಿಗೆ. ಈಗ ನಾನು ಫಸ್ಟು ದೇವ್ರ ಮನೆ ಒರೆಸ್ಕೊಳ್ತೀನಿ. ಯಾವಾಗಲೂ ದೇವ್ರ ಮನೆ ಒರೆಸಿದ ನಂತರ ಅಡುಗೆ ಮನೆ. ನಾನಿಲ್ಲಿ ಬೇಗ ಬೇಗ ಎಲ್ಲ ಮೋಪಿಂಗ್ ಎಲ್ಲ ಮುಗಿಸಿ ತಿಂಡಿ ಮಾಡಬೇಕು. ಈಗ ಬೆಳಗ್ಗೆ ಬೇಗ ಎದ್ದ ತಕ್ಷಣ ಟೀ ಕಾಫಿ ಏನು ಕುಡಿಯೋದಿಲ್ಲ, ಲೇಟ್ ಆಗುತ್ತೆ. ಏನಕ್ಕೆ ಅಂದರೆ ಈಗ ಬೇಸಿಗೆ ಆಗಿರೋದ್ರಿಂದ ಬೆಳಗ್ಗೆ ಬೆಳಗ್ಗೆ ಟೀ ಕಾಫಿ ಕುಡಿಯೋಕ್ಕೆ ಅಷ್ಟು ಇಷ್ಟ ಆಗೋದಿಲ್ಲ. ಚಳಿಗಾಲದಲ್ಲಿ ಹಾಗೆ ಮಳೆಗಾಲದಲ್ಲಿ ಇಷ್ಟ ಆದಾಗೆ ಬೇಸಿಗೆಯಲ್ಲಿ ಟೀ ಕಾಫಿ ಅಷ್ಟು ಇಷ್ಟ ಆಗೋದಿಲ್ಲ. ಈಗೇನಿದ್ರು ತಂಪಾಗಿರುವಂಥದ್ದು ಕೂಲ್ ಡ್ರಿಂಕ್ಸು ಅಥವಾ ಮನೆಯಲ್ಲಿ ಮಾಡಿರುವಂಥ ಶರ್ಬತ್ಸು, ಸಮ್ಮರ್ ಡ್ರಿಂಕ್ ಯಾವುದೇ ಮಾಡಿದ್ರು ತುಂಬ ಇಷ್ಟಪಟ್ಟು ಎಲ್ಲರೂ ಕುಡಿತಾರೆ ಮನೆಯವರೆಲ್ಲ. ಹಾಗೆ ಬೆಳಗ್ಗೆ ನಾನು ತಿಂಡಿ ಮುಗಿಸಿದ ನಂತರ ಸ್ವಲ್ಪ ಟೀ ಕುಡಿತೀನಿ ನಾನು. ನೋಡಿ ನನಗೆ ಮೋಪಿಂಗೆಲ್ಲ ಆಯಿತು. ನಾನೀಗ ಮ್ಯಾಟೆಲ್ಲ ಹಾಕ್ತಾಯಿದ್ದೀನಿ ಅಡುಗೆ ಮನೆಗೆ, ಹಾಗೆ ಬಾತ್ರೂಮ್ ಹತ್ರ ಎಲ್ಲ ಹಾಕಿ ನೋಡಿ ಎಲ್ಲ ಕೆಲಸ ಮುಗೀತು. ಗುಡಿಸೋದು ಒರೆಸೋದು ಎಲ್ಲ ಆಯಿತು. ಈಗ ತಿಂಡಿ ಮಾಡಬೇಕಷ್ಟೇ. ಹಾಗೆ ನಾನಿಲ್ಲಿ ಸ್ಲೀವ್ ಹಾಕ್ತಾಯಿದ್ದೀನಿ ನೋಡಿ. ಇದು ರೆಡಿ ಗೌನ್, ಇದು ಲಾಂಗ್ ಫ್ರಾಕ್ ಅಂತ ಹೇಳ್ಬೋದು ಅಥವಾ ಗೌನ್ ಅಂತ ಹೇಳ್ಬೋದು. ನೋಡಿ ಇದಕ್ಕೆ ಸ್ಲೀವು ನೆಟೆಡ್ ಮಾತ್ರ ಕೊಟ್ಟಿದ್ದಾರೆ. ನಾನಿಲ್ಲಿ ಈ ರೀತಿ ಶೈನಿಂಗ್ ಕ್ಲಾತು, ಆದರೆ ಅದು ತುಂಬ ಸಾಫ್ಟಾಗಿರುತ್ತೆ. ಆ ಥರದ್ದು ನಾನು ಬಟ್ಟೆ ತಂದು ಕೊಟ್ಟಿರೋದ್ರಿಂದ ಅದನ್ನು ಸ್ಲೀವ್ಗೆ ನೋಡಿ ನಾನಿಲ್ಲಿ ಆಫ್ ಅಷ್ಟೇ ಹಾಕಿದ್ದೀನಿ. ಫುಲ್ ಸ್ಲೀವ್ ಬಂದುಬಿಟ್ಟು 3/4 ನೆಟೆಡ್ ಇದೆ ನೋಡಿ. ಆಫ್ಗೆ ಮಾತ್ರ ನಾನಿಲ್ಲಿ ಶೈನಿಂಗ್ ಕ್ಲಾತ್ನ ಈ ರೀತಿ ಸ್ಲೀವ್ ಥರನೇ ಕಟ್ ಮಾಡ್ಕೊಂಡ್ಬಿಟ್ಟು ಅದನ್ನು ನಾವು ಹೊಲ್ಕೊಂಡು ಈ ಥರ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇದು ನೋಡಿ ಗೌನ್ ನಾನು ತೋರಿಸ್ತೀನಿ. ಈ ರೀತಿ ಬರುತ್ತೆ.
ನೋಡಿ ಈ ರೀತಿ ಇದೆ, ಲಾಂಗ್ ಇದೆ, ತುಂಬ ಚೆನ್ನಾಗಿದೆ. ಕಲರ್ ಬಂದುಬಿಟ್ಟು ಕ್ಯಾಮ್ರಾದಲ್ಲಿ ಏನು ಕಲರ್ ಕಾಣ್ತಾ ಇದೆಯೋ ಅದಕ್ಕಿಂತ ತುಂಬ ಚೆನ್ನಾಗಿದೆ. ಇದು ನೈಟ್ ತೆಗೆದಿರೋಂಥ ವಿಡಿಯೋ ಕ್ಲಿಪ್ಪಿಂಗು. ನೋಡಿ ಸ್ಲೀವೆಲ್ಲ ಅಟ್ಯಾಚ್ ಮಾಡಿದ ಮೇಲೆ ಈ ರೀತಿ ಕಾಣಿಸ್ತಾ ಇದೆ. ನೋಡಿ ಇಷ್ಟು ಉದ್ದ ಬರುತ್ತೆ. ಇದು ಈಗ ನೋಡಲಿಕ್ಕೆ ಸ್ವಲ್ಪ ಲೈಟ್ ಅನ್ನಿಸ್ತಾ ಇದೆ, ಆದರೆ ತುಂಬ ಚೆನ್ನಾಗಿದೆ ಕಲರು. ಇದು ಬೆಳಕಿಗೆಲ್ಲ ಒಳಗಡೆ ಎಲ್ಲ ಡಿಸೈನ್ ಇದೆ, ಎಂಬ್ರಾಯ್ಡ್ರಿ ಇದೆ ಫುಲ್ಲು. ನೋಡಿ ಗೌನು ತುಂಬ ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ಈಗ ಮಳೆ ಬರ್ತಾ ಇದೆ ಹೊರಗಡೆ, ತುಂಬಾ ಮಳೆ ಬರ್ತಾ ಇದೆ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ಮತ್ತೊಂದು ಹೊಸ ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ. ಓಕೆ, ಟಿಲ್ ದೆನ್ ಟೇಕ್ ಕೇರ್, ಬಾಯ್.